ಹಾಯ್ ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಮೀಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಿಮಗೂ ನಿಮಗೆ ಹಲವಾರು ಬಾರಿ ಹೇಳಿನ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂತದ. ಯಾವುದೇ AHD ಆಗಲಿ, IP ಆಗಲಿ, ಸೋಲಾರ್ ಕ್ಯಾಮ್ರಾ ಆಗಲಿ, PT ಆಗಲಿ, PT-Z ಕ್ಯಾಮ್ರಾ ಆಗಲಿ, ಒಂದು ಕ್ವಾಲಿಟಿಯನ್ನು ನೋಡಬೇಕು, ಹಾಗೆ ಒಂದು ಬ್ರ್ಯಾಂಡನ್ನು ನೋಡ್ಬೇಕು. ನೀವು ಅದ್ರ ಲೈಫ್ ಬೆಸ್ಟ್ ಇದೆ, ಕ್ಲಿಯರಿಟಿ ಹೇಗಿದೆ ಅಂತೇಳಿ ನೀವು ಅದನ್ನ ಚೆಕ್ ಮಾಡಿ ನೀವು ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಹಾಗೆ ನೀವು ಆನ್ಲೈನ್ ತಗೊಂಡು ಆಫ್ಲೈನಲ್ಲಿ ಖರೀದಿ ಮಾಡೋದು ಒಂದು ಒಳ್ಳೇದಂತ ನಾ ಎಷ್ಟೋ ವಿಡಿಯೋದಲ್ಲಿ ಹೇಳಿನು, ಇವಾಗ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಆಫ್ಲೈನಲ್ಲಿ ನಿಮಗೆ ಬೆನಿಫಿಟ್ ಇದೆ ಅಂತ ಹೇಳೋದಾದ್ರೆ, ನೀವು ಆನ್ಲೈನಲ್ಲಿ ಅದನ್ನ ನಿಮ್ಗೆ ಆರ್ಡರ್ ಮಾಡಿಂದ ಬಂದ ಬಳಕ ನೀವು ಅದನ್ನ ನೋಡ್ಬೇಕಾಗುತ್ತೆ. ಬಟ್ ಆಫ್ಲೈನ್ ಅಲ್ಲಿ ಆಗಲ್ಲ. ನೀವು ಅಲ್ಲಿ ಕ್ಲಿಯರಿಟಿ ನೋಡಿ, ಬ್ರ್ಯಾಂಡ್ ಅನ್ನ ನೋಡಿ, ಸ್ಪೆಸಿಫಿಕೇಶನ್ ಅನ್ನ ನೋಡಿ ಅಥವಾ ಕ್ವಾಲಿಟಿಯನ್ನು ಚೆಕ್ ಮಾಡಿ ನೀವು ಅಲ್ಲಿದಲ್ಲಿ ನೀವು ತಗೋಬೇಕಾಗುತ್ತೆ. ನಿಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಫ್ಲೈನ್ ಅಲ್ಲಿ. ಬಟ್ ಆನ್ಲೈನ್ ಅಲ್ಲಿ ಹಾಗಿಲ್ಲ. ನೀವು ಆನ್ಲೈನ್ ಅಲ್ಲಿ ತಗೊಂಡಂತ ಕ್ಯಾಮ್ರಾ ಬಂದ ತಕ್ಷಣ ಅದ ಯಾವುದೇ ಒಂದು ಫ್ಯೂಚರ್ ಕಡಿಮೆ ಇದ್ದವನು ಕೂಡ ನೀವು ಅದನ್ನ ಇಟ್ಕೋಬೇಕಾಗುತ್ತೆ. ಯಾಕಪ್ಪ, ಒಳಗೊಂದು ಹೇಗಿದೆ ಎಕ್ವಿಪ್ಮೆಂಟ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಆನ್ಲೈನ್ದು ರಿಟರ್ನ್ ಬೇಸ್ ಇರಂಗಿಲ್ಲ, ರಿಪ್ಲೇಸ್ಮೆಂಟ್ ಇರಂಗಿಲ್ಲ. ಹೀಗಾಗಿ ಎಲ್ಲತ್ತೇನು ಹೇಳಲ್ಲ, ಕೆಲವೊಂದು ರಿಟರ್ನ್ ಇರಂಗಿಲ್ಲ, ರಿಫಂಡ್ ಇರಂಗಿಲ್ಲ, ರಿಪ್ಲೇಸ್ ಇರಂಗಿಲ್ಲ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನು, ನಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ. ಕ್ಯಾಮ್ರಾ, ಸೋಲಾರ್ ಕ್ಯಾಮ್ರಾ ಆಗಲಿ, AHD ಆಗಲಿ, ಯಾವುದೇ ಒಂದು ಕ್ಯಾಮ್ರಾನ ಒಂದು ಬ್ರ್ಯಾಂಡ್ ಅಲ್ಲಿ ಹಾಕೊಳ್ಳಿ ಅಂತೇಳಿ. ಸೆಕ್ಯುರೈ ಆಗಲಿ, ಟ್ರೂ ಆಗಲಿ, ಮತ್ತೆ ನೀವು ಒಂದು ಕ್ವಾಲಿಟಿಯನ್ನ ನೋಡಿ ಕ್ಯಾಮ್ರಾ ಹಾಕೊಳ್ಳಿ ಅಂತ ನಾ ಹೇಳಿದ್ದೆ. ಹಾಗೆ CP+ ಆಗಲಿ ಅಂತೇಳಿ ನಾ ಲಾಸ್ಟ್ ವಿಡಿಯೋದಲ್ಲಿ ನಾ ಸೆಕ್ಯುರೈ ನಿಮಗೆ ಹೇಳಿದ್ದೆ. ಈ ಕ್ಯಾಮ್ರಾನ ಆಲ್ಮೋಸ್ಟ್ ಆಗಿ ಹೇಳಿದ್ದೆ ನಿಮಗೆ. ಸೆಕ್ಯುರೈಲಿ ಒಂದು ಕ್ವಾಲಿಟಿ ಇದೆ, ವಾರಂಟಿ ಇದೆ, ಹಾಗೆ ಕ್ಲಿಯರಿಟಿನು ಸೂಪರ್ ಇದೆ ಅಂತೇಳಿ ನಾ ಹಲವಾರು ವಿಡಿಯೋ ಮಾಡಿನು, ಇನ್ಸ್ಟಾಲೇಷನ್ ಕೂಡ ಮಾಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿನು. ಬಟ್ ಇವತ್ತು ಏನಾಗಿದೆ, ಒಬ್ಬ ಕಸ್ಟಮರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾರೆ ಕ್ಯಾಮ್ರಾನ. ಬಟ್ ಅವರಿಗೆ ಅದು ಆ್ಯಪ್ ಯಾವುದು, ಹೇಗೆ ಅದನ್ನ ಆ್ಯಪಲ್ಲಿ ಲಾಗಿನ್ ಮಾಡಬೇಕು ಅಂತೇಳಿ ಏನೂ ಗೊತ್ತಾಗ್ತಾ ಇದ್ದಿಲ್ಲ. ಹೀಗಾಗಿ ನಮ್ಮ ಕಡೆ ಆ ಕ್ಯಾಮ್ರಾನ ತೊಗೊಂಡು ಬಂದದು. ಬಟ್ ಆ ಕ್ಯಾಮ್ರಾನು ಸೋಲಾರ್ ಕ್ಯಾಮ್ರಾನ ಇದೆ, ಅದಕ್ಕೂ ಮೋಷನ್ ಡಿಟೆಕ್ಷನ್ ಇದೆ. ಅದು ಕೂಡ ಏನಿದೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾ ಸೆಕ್ಯುರೈ ಕ್ಯಾಮ್ರಾ ಬಗ್ಗೆ. 3+3 ಲೆನ್ಸ್ ಇದೆ. ಇದು ಡಿಪೆಂಡರ್ ಕ್ಯಾಮ್ರಾ ಅಲ್ಲಿ ಎರಡು ಲೆನ್ಸ್ ಏನೈತೆ 3 ಮೆಗಾಪಿಕ್ಸೆಲ್ ಇದೆ. ಮೇಗಿನ ಲೆನ್ಸ್ ಕೂಡ 3 ಮೆಗಾಪಿಕ್ಸೆಲ್ ಇದೆ, ತೆಳಗಿನ ರೊಟೇಟಿಂಗ್ ಲೆನ್ಸ್ ಕೂಡ 3 ಮೆಗಾಪಿಕ್ಸೆಲ್ ಇದೆ. ಬಟ್ ಇವತ್ತು ಕಸ್ಟಮರ್ ಆನ್ಲೈನ್ ಅಲ್ಲಿ ಬೈ ಮಾಡಿದಂತ ಕ್ಯಾಮ್ರಾ ಹೇಗಿದೆ ಅಂತ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಕಸ್ಟಮರು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಕ್ಯಾಮ್ರಾ ನೋಡಿ ಕ್ಲಿಯರ್ ಆಗಿ. ಇದು ಒಂದು ಓಕ್ಯಾಮ್ ಆ್ಯಪ್ ಅಲ್ಲಿ ಆಪರೇಟ್ ಆಗುವಂತ ಕ್ಯಾಮ್ರಾ. ಬಟ್ ಕಸ್ಟಮರ್ಗೆ ಆ ಆ್ಯಪ್ ಯಾವ್ದು ಅಂತೇಳಿ ಗೊತ್ತಾಗ್ತಾ ಇದ್ದಿಲ್ಲ. ಯಾಕೆ ಗೊತ್ತಾಗಲ್ಲ, ಒಂದು ಬ್ರ್ಯಾಂಡ್ ಅಲ್ಲಿ ಒಂದು ಕ್ಯಾಮ್ರಾ ಇದ್ದರೆ ಹಲವಾರು ಮಂದಿ ಅದನ್ನ ಇನ್ಸ್ಟಾಲೇಷನ್ ಮಾಡಿ, ಹಾಗೆ ಕಂಪ್ನಿ ವತಿಯಿಂದ ಕೂಡ ಅಥವಾ ಇನ್ಸ್ಟಾಲೇಷನ್ ವಿಡಿಯೋ, ಹಾಗೆ ಆ್ಯಪ್ ಯಾವ್ದಿದೆ ಅಂತೇಳಿ ಯೂಟ್ಯೂಬ್ ಅಲ್ಲಿ ಕಂಪಲ್ಸರಿ ಎಲ್ಲ ವಿಡಿಯೋ ಇರ್ತವೆ. ಬಟ್ ಇವು ಲೋಕಲ್ ಕ್ಯಾಮ್ರಾ ಜಾಸ್ತಿ ನಾವು ಬ್ರ್ಯಾಂಡ್ ಸೇಲ್ ಮಾಡೋರು ಇದ್ರ ಬಗ್ಗೆ ಜಾಸ್ತಿ ವಿಡಿಯೋ ಮಾಡಲ್ಲ. ಯಾಕೆ ಮಾಡಲ್ಲ, ನಾವು ಇದನ್ನ ಇನ್ಸ್ಟಾಲೇಷನ್ ಮಾಡಲ್ಲ, ನಾವು ಸೇಲ್ ಕೂಡ ಮಾಡಲ್ಲ. ಹೀಗಾಗಿ ನಾವು ಈ ಕ್ಯಾಮ್ರಾ ಬಗ್ಗೆ ವಿಡಿಯೋನ ನಾವು ಮಾಡಿ ಹಾಕ್ತಾ ಇಲ್ಲ. ಇವಾಗ ಕಸ್ಟಮರ್ಗೆ ಒಂದು ತಿಳುವಳಿಕೆ ಜಾಸ್ತಿ ಬರಲಿ, ಯಾವ ಕ್ಯಾಮ್ರಾ ತಗೊಂಡದ ಹೇಗೆ ಆಗುತ್ತೆ ಎಂಬುದು ಗೊತ್ತಾಗ್ಲಿ ಅಂತೇಳಿ ನಾ ಈ ಕ್ಯಾಮ್ರಾ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ನಮ್ಮದು 3+3 ಮೆಗಾಪಿಕ್ಸೆಲ್ ಲೆನ್ಸ್ ಇದೆ. ಇದು ಏನಿದೆ, ಇದು ಸೋಲಾರ್ ಕ್ಯಾಮ್ರಾ ಇದೆ. ಇದರ ಫ್ಯೂಚರ್ ಕೂಡ ಇಲ್ಲಿ ನೋಡಬಹುದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡಬಹುದು. SD ಕಾರ್ಡ್ ಸಪೋರ್ಟೆಡ್ ಇದೆ. ನಮ್ಮದಕ್ಕೆ 256 GB SD ಕಾರ್ಡ್ ಸಪೋರ್ಟೆಡ್ ಇದೆ ಸೆಕ್ಯುರೈಲಿ. ಇದಕ್ಕೆ 128 GB ಸಪೋರ್ಟೆಡ್ ಇದೆ. ಫ್ಯೂಚರ್ ಇಲ್ಲೇ ನೋಡಬಹುದು ಹೇಗಿದೆ. 2A ಆಡಿಯೋ ಇದೆ, ಇದಕ್ಕೂ 2A ಆಡಿಯೋ ಇದೆ, ಇದಕ್ಕೂ 2A ಆಡಿಯೋ ಇದೆ. ಹಾಗೆ ಸೋಲಾರ್ ಪವರ್ ಇಂದ ಇದು ಮೇಂಟೈನ್ ಇದೆ ಇದು ಕೂಡ. ಹಾಗೆ ಫುಲ್ HD ವಿಡಿಯೋ ಇದೆ. ಇದೇನಿದೆ ಫುಲ್ HD ಇದೆ, ನಮ್ಮದು ಫುಲ್ HD ಇದೆ. ಬಟ್ ಏನ್ ಡಿಫ್ರೆನ್ಸ್ ಇದೆ, ನಮ್ಮದು 3 ಮೆಗಾಪಿಕ್ಸೆಲ್ ಇದೆ, ಇದು 2 ಮೆಗಾಪಿಕ್ಸೆಲ್ ಇದೆ. ಎರಡು ಲೆನ್ಸ್ 2 ಮೆಗಾಪಿಕ್ಸೆಲ್ ಇದೆ. ಹಾಗೇನೆ ಅಲಾರಾಮ್ ನೋಟಿಫಿಕೇಶನ್ ಇದೆ, ಹಾಗೆ ಕಲರ್ ನೈಟ್ ವಿಷನ್ ಇದೆ. ಇದಕ್ಕೆ ಇಷ್ಟೇ ಫ್ಯೂಚರ್ ಇದೆ. ಟೋಟಲ್ ಆಗಿ ನಿಮಗೆ ಇಲ್ಲಿ ಫ್ಯೂಚರ್ ಅನ್ನು ನೋಡಬಹುದು, ಇಲ್ಲಿ ಕೊಟ್ಟಿದ್ದಾರೆ 1 2 3 4 5 6. ಇದಕ್ಕೆ 6 ಫ್ಯೂಚರ್ ಇದ್ದಾವೆ. ಇದಕ್ಕೆ ನಾ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿನ ಫ್ಯೂಚರ್ ಏನೇನು ಇದಾವೆ ಅಂತೇಳಿ ನೀವು
ಅಲ್ಲಿ ಆ ಫ್ಯೂಚರ್ ಅನ್ನ ನೋಡ್ಬೋದು. ಬಟ್ ಈ ಕ್ಯಾಮ್ರಾನ ಕಡಿಮೆ ಬಜೆಟ್ ಅಂತೇಳಿ ನೀವು ತಗೋತಾ ಇದ್ದೀರ. ನಮ್ಮದು ಶೆಕುರೈ ಆಗಲಿ, ಟುರು ಹ್ಯೂ ಆಗಲಿ, CP ಪ್ಲಸ್ ಆಗಲಿ ಒಂದು 1500ರಿಂದ 1000ರಿಂದ ಅಥವಾ 2000 ತನ ಇದು ರೇಟ್ ಜಾಸ್ತಿ ಇದೆ. ಹಾಗೇನೆ ಮತ್ತು ಒಂದು ಒಳ್ಳೆ ಕ್ಯಾಮ್ರಾನ ತಗೊಳ್ಳಿ. ನೀವು ಕಡಿಮೆ ಬಜೆಟ್ ಇದ್ದವರು ಮಾತ್ರ ಇಂಥ ಲೋಕಲ್ ಕ್ಯಾಮ್ರಾನ ತಗೊಳ್ಳಿ. ಬಟ್ ಕ್ಲಿಯರಿಟಿ ಬಹಳಷ್ಟು ವ್ಯತ್ಯಾಸ ಇದೆ. ಈ ಕ್ಯಾಮ್ರಾಕ್ಕೆ ಹಾಗೆ ನಮ್ಮ ಬ್ರ್ಯಾಂಡ್ ಅಲ್ಲಿ ಬರುವಂತ ಶೆಕುರೈ ಅಥವಾ CP ಪ್ಲಸ್, ಟುರು ಹ್ಯೂ ಇರುವಂತ ಕ್ಯಾಮ್ರಾಕ್ಕೆ ಹೈ ಶೆಕೂರ್ ಕೂಡ ಇದೆ. ಆ ಕ್ಯಾಮ್ರಾಕ್ಕೆ ಈ ಕ್ಯಾಮ್ರಾಕ್ಕೆ ನಾವು ಕ್ಲಿಯರಿಟಿನ ಚೆಕ್ ಮಾಡಿದಾಗ ಬಹಳಷ್ಟು ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಕೂಡ ಇದೆ, ಆಪ್ಷನ್ಸ್ ಕೂಡ ಡಿಫ್ರೆನ್ಸ್ ಭಾಳ ಇದಾವೆ. ಹೀಗಾಗಿ ನೀವು ಆಲ್ಮೋಸ್ಟ್ ಆಗಿ ನೀವು ಕಡಿಮೆ ಬಜೆಟ್ ಇದ್ದವರು ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ, ನಾ ಬೇಡ ಅನ್ನಂಗಿಲ್ಲ, ನಿಮ್ ಬಜೆಟ್ ಮೇಲೆ ಇದೆ. ಬಟ್ ಇದು ಸೋಲಾರ್ ಮೇಲೇನೆ ವರ್ಕ್ ಆಗ್ತಾ ಇದೆ. ಬಟ್ ಕಡಿಮೆ ಬಜೆಟ್ ಇದ್ದವರಿಗೆ ಅನಿವಾರ್ಯ ನೀವು ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಎಕ್ಸಾಂಪಲ್ ಆಗಿ ಇದು ಒಂದು 6500 ಇದ್ದದೆ, ಇದು ನಿಮಗೆ 8000 ತನ ಸಿಗ್ತಾ ಇದೆ. ಆಲ್ಮೋಸ್ಟ್ ಆಗಿ 2000ರಿಂದ 1500 ತನ ಡಿಫ್ರೆನ್ಸ್ ಆಗ್ತಾ ಇದೆ ರೇಟ್. ಅಷ್ಟೊಂದು ನೀವು ಉಳಿತಾಯನ ಮಾಡ್ಬೋದು, ಬಟ್ ನೀವು ಕ್ಲಿಯರಿಟಿಯಲ್ಲಿ ಉಳಿತಾಯ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಒಂದು ಟೆಕ್ನಿಷಿಯನ್ ಕಡೆ ಕೇಳಿ, ಹಾಗೆ ನೀವು ಒಂದು ಆಫ್ಲೈನ್ ಇರುವಂತ CC ಕ್ಯಾಮ್ರಾ ಇರುವಂತ ಶಾಪಿಗೆ ಹೋಗಿ ಅದು ಏನಿದೆ, ಬ್ರ್ಯಾಂಡ್ ಯಾವ್ದಿದೆ, ಕ್ವಾಲಿಟಿ ಯಾವ್ದಿದೆ, ಅಥವಾ ವಾರಂಟಿ ಏನಿದೆ ಅಂತೇಳಿ ನೋಡಿ ನೀವು ಕ್ಯಾಮ್ರಾನ ಪರ್ಚೇಸ್ ಮಾಡ್ಕೊಳ್ಳಿ ಅಂತೇಳಿ ಹಲವಾರು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಕ್ಯಾಮ್ರಾನ ತಗೊಳ್ಳಿ. ನಿಮ್ಮ ಬಜೆಟಿಗೆ ತಕ್ಕ ಹಾಗೆ ನೀವು ಕ್ಯಾಮ್ರಾನ ತಗೊಳ್ಳಿ. ಅಗದಿ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೆ ಇದನ್ನ ಕೂಡ ನೀವು ತಗೊಳ್ಳಿ. ಬಟ್ ಇದನ್ನ ನಾವು ಸೇಲ್ ಮಾಡ್ತಾ ಇಲ್ಲ. ನಾವು ಫಸ್ಟ್ ಗೆನೆ ಹೇಳ್ತಾ ಇದೀನಿ, ನಾವು ಬ್ರ್ಯಾಂಡ್ ಅಲ್ಲಿ ಮಾತ್ರ ಸೇಲ್ ಮಾಡ್ತಾ ಇದೀವಿ. ಹಾಗೆ ನಾವು ಇಂಥ ಲೋಕಲ್ ನಮಗೆ ಕ್ಲಿಯರಿಟಿ ಬೇಕು. ಕಸ್ಟಮರ್ಗೆ ನಾವು ಒಂದು ಸರ್ವಿಸ್ ಅನ್ನು ಕೊಟ್ಟರೆ ನೆಕ್ಸ್ಟ್ ಹತ್ತದಿಂದ ನಮಗೆ ಹಲವಾರು ಆರ್ಡರ್ಗಳು ಸಿಗ್ತಾ ಇದಾವೆ. ಹೀಗಾಗಿ ನಾವು ಒಂದು ಬ್ರ್ಯಾಂಡ್ ಅನ್ನ ಮೇಂಟೈನ್ ಮಾಡ್ಕೋತಾ ಹೋಗ್ತಾ ಇದೀವಿ ಸೇಲ್ಸ್ ಅಲ್ಲಿ, ಹಾಗೆ ಸರ್ವಿಸ್ ಅಲ್ಲಿ ಕೂಡ ಅಂತ ಹೇಳ್ಬೋದು. ನಮಗೆ ವಾರಂಟಿ ಇಶ್ಯೂ ಆಗ್ತಾ ಇದಾವೆ ಆನ್ಲೈನ್ ಅಲ್ಲಿ ಬಂದಂತವು, ಅದು ಕೂಡ ಇವಾಗ ಹಿಂದಿಲ್ ನಾಳೆ ಏನೇ ಇಶ್ಯೂ ಅದು ಕೂಡ ವಾರಂಟಿಗೆ ಅದು ಸಮಸ್ಯೆನೇ ಇದೆ. ಹೀಗಾಗಿ ಶೆಕುರೈ ಆಯ್ತು, ಹೈ ಶೆಕುರೈ ಆಯ್ತು, CP ಪ್ಲಸ್ ಆಯ್ತು, ಹೀಗೆ ಹಲವಾರು ಬ್ರ್ಯಾಂಡ್ ಅಲ್ಲಿ ನೀವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಹಾಗೆ ಇಂಥ ಯಾವುದೇ ಒಂದು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಧನ್ಯವಾದಗಳು, ಶುಭ ದಿನ.